ಒಳ್ಳೆ ನಮಸ್ಕಾರ. ಭಾರತದ ಕಾರ್ಮಿಕ ವರ್ಗದ ಚರಿತ್ರೆಯ ಹಲವಾರು ಐತಿಹಾಸಿಕ ಮಜಲುಗಳನ್ನು ಈಗಾಗಲೇ ಸಂಗಾತಿ ಡಾಕ್ಟರ್ ಪ್ರಕಾಶ್ ಅವರು ನಿಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಭಾರತ ವರ್ಗದ ಕಾರ್ಮಿಕ ಚಳವಳಿಯ ಇತಿಹಾಸವನ್ನು ನಾವು ಪರಿಪೂರ್ಣಗೊಳಿಸಬೇಕು ಅನ್ನೋದಾದರೆ ಭಾರತದ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳ ಹೋರಾಟ ಇತಿಹಾಸ ಅವೆಲ್ಲವನ್ನು ಕೂಡ ದಾಖಲು ಮಾಡಿದರೆ ಮಾತ್ರ ಈ ಒಂದು ಇತಿಹಾಸ ಭಾರತದ ಕಾರ್ಮಿಕ ವರ್ಗದ ಚಳವಳಿ ಇತಿಹಾಸ ಪರಿಪೂರ್ಣವಾಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆಂದರೆ ಭಾರತದ ಕಾರ್ಮಿಕರ ಶತಮಾನಗಳ ಕಾಲದ ಹೋರಾಟ ಏನಿದೆ ಆ ಎಲ್ಲ ಹೋರಾಟಗಳಿಗೆ ಸದ್ಯದ ರಾಜಕೀಯ ಸಂದರ್ಭದಲ್ಲಿ ಒಂದು ಬೌದ್ಧಿಕ ನಿಲುವನ್ನು ಕೊಡಲಿಕ್ಕೆ ಸಾಧ್ಯವಾಗಿದ್ದು ಈ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳಿಗೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರ್ದು ಅಂತ ಹೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದರೆ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳು ವಿಶೇಷವಾಗಿ ನಮ್ಮ ದೇಶದಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ನೌಕರರ ಮಧ್ಯೆ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳೇನಿದ್ದಾವೆ ಅವು ಇಡೀ ದೇಶದ ಆರ್ಥಿಕ ನಿಲುವುಗಳ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಹೊಂದಿರೋದರಿಂದಾಗಿ, ಅಂದರೆ ವಸಾಹತುಶಾಹಿಯ ಲೂಟಿಯ ನಂತರ ಏನು ಒಂದು ಪರಾವಲಂಬನೆ ನಮ್ಮನ್ನು ಕಾಡ್ತಾ ಇತ್ತು, ಆ ಪರಾವಲಂಬನೆಯಿಂದ ಒಂದು ಸ್ವಾಯತ್ತ ಆರ್ಥಿಕತೆಗೆ ದೇಶ ಹೋಗಬೇಕನ್ನುವಂಥ ಕಾರಣಕ್ಕಾಗಿ ಒಂದು ಸ್ಪಷ್ಟ ನಿಲುವನ್ನು ಹೊಂದಿ ಆ ನಿಲುವಿನ ಆಧಾರದಲ್ಲೇ ಆ ನಿಲುವಿನ ಆಕಾರದಲ್ಲೇ ಒಂದು ದೊಡ್ಡ ಚಳವಳಿಯನ್ನು ಕಟ್ಟೋದಕ್ಕೆ ಈ ಮಧ್ಯಮ ವರ್ಗ ನೌಕರ ಸಂಘಟನೆಗಳಿಗೆ ಸಾಧ್ಯವಾಯಿತು ಅನ್ನೋದನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ತಾನೆ ನಾವು ಮಧ್ಯಮ ವರ್ಗದ ನೌಕರರ ಸಂಘಟನೆಗಳ ಕುರಿತಾಗಿ ಬರುವಂಥ ಹಲವಾರು ಸಿರೀಸ್ಗಳಲ್ಲಿ ನಾವು ಅಭಿಪ್ರಾಯವನ್ನು ವಿಚಾರವನ್ನು ವ್ಯಕ್ತ ಮಾಡ್ತಾ ಹೋದರೂ ಕೂಡ ಮೊದಲು ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನು ಅಂತಂದರೆ ಈ ಮಧ್ಯಮ ವರ್ಗ ಅನ್ನುವಂಥ ಒಂದು ವರ್ಗದ ಸೃಷ್ಟಿ ಹೇಗಾಯಿತು, ಹೇಗೆ ಬೆಳವಣಿಗೆ ಆಯಿತು. ಎಮರ್ಜೆನ್ಸ್ ಆ್ಯಂಡ್ ಡಿವಲ್ಯೂಷನ್ ಆಫ್ ಮಿಡ್ಲ್ ಕ್ಲಾಸ್, ಅದು ಪಾಶ್ಚಿಮಾತ್ಯ ದೇಶದಲ್ಲಾಗಿರಬಹುದು ಅಥವಾ ನಮ್ಮ ದೇಶದಲ್ಲಾಗಿರಬಹುದು. ಒಂದು ವಿಶಿಷ್ಟವಾದಂಥ ವರ್ಗ ಹೇಗೆ ಹುಟ್ಕೊಳ್ತು, ಹೇಗೆ ಬೆಳೀತು, ಮತ್ತು ಹೇಗೆ ಹಲವಾರು ಮಜಲುಗಳನ್ನು ಹಾದು ಹಲವಾರು ಒಂದು ಚಾರಿತ್ರಿಕ ಹಾದಿಯನ್ನು ಹಾದು ಇವತ್ತಿನ ಈ ಒಂದು ಘಟ್ಟವನ್ನು ತಲುಪೋದಕ್ಕೆ ಸಾಧ್ಯವಾಯಿತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಸ್ಪಷ್ಟತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳ ಆ ಒಂದು ಕಾಂಪೋಸಿಷನ್ ಮತ್ತು ಆ ಒಂದು ಸಂಘಟನೆಗಳ ಐಡಿಯಾಲಜಿಕಲ್ ಒಂದು ಬೇಸ್ ಅಂತ ನಾವೇನು ಕರಿತೇವೆ ಅದು ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಗಮನ ಹರಿಸಲಿಕ್ಕೆ ಸಾಧ್ಯವಾಗ್ತದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಧ್ಯಮ ವರ್ಗ ಇವಾಲ್ವ್ ಆಗಿದ್ದು ಮತ್ತು ಎಮರ್ಜ್ ಆದಂಥ ಸಂದರ್ಭ ಅಲ್ಲಿನ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟದಲ್ಲಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಉತ್ಪಾದನೆಗೆ ಸಂಬಂಧಿಸಿದ ಹಾಗೆಯೇ ಮಾರುಕಟ್ಟೆ, ವಾಣಿಜ್ಯ, ಸೇವೆ ಮತ್ತೊಂದು ಎಲ್ಲವನ್ನ ಈ ಒಂದು ಕೈಗಾರಿಕಾ ಕ್ರಾಂತಿ ನೀಡಿದಂತಹ ಸಂದರ್ಭದಲ್ಲಿ ಆ ಒಂದು ಕೆಲಸದ ಭಾಗವಾಗಿ ಮಧ್ಯಮ ವರ್ಗ ಸೃಷ್ಟಿಯಾಗ್ತದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ. ನಮ್ಮ ದೇಶದಲ್ಲಿ ನಾವು ಇತಿಹಾಸವನ್ನು ಟ್ರೇಸ್ ಮಾಡ್ತಾ ಹೋದರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದ ಒಂದು ಇವಲ್ಯೂಷನ್ ಆಯಿತು ಅಂತ ಹೇಳಿ ಇತಿಹಾಸಕಾರರು ದಾಖಲಿಸ್ತಾರೆ. ಅಂದರೆ ಮಧ್ಯಮ ವರ್ಗ ಅಂದ್ಕೊಳ್ಳಿ ನಮಗೆ ಬರುವಂಥ ಒಂದು ತಕ್ಷಣದ ಅರಿವು ಏನು ಅಂತಂದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ನೌಕರರು ಮತ್ತು ಹಾಗೆಯೇ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ನೌಕರರು ಸ್ವಲ್ಪ ಉಂಡುಟ್ಟು ಸುಖವಾಗಿರಬಹುದಂಥ ಒಂದು ಆರ್ಥಿಕವಾಗಿ ಸುಸ್ಥಿರವಾಗಿರಬಹುದಾದಂಥ ಒಂದು ದುಡಿಯುವಂಥ ಜನವಿಭಾಗ ಅಂತೆಲ್ಲ ಜನ ತಿಳ್ಕೊಳ್ತಾರೆ. ಆದರೆ ಮಧ್ಯಮ ವರ್ಗದ ಕುರಿತ ಹಾಗೆ ಮತ್ತು ಕಾರ್ಮಿಕ ವರ್ಗದ ಕುರಿತ ಹಾಗೆ ಮತ್ತು ರಾಜಕೀಯ ಅಧಿಕಾರದ ಬಗ್ಗೆ ಕುರಿತ ಹಾಗೆ ಮ್ಯಾಕ್ಸ್ ವೆಬರ್ ಒಬ್ಬ ಸಮಾಜಶಾಸ್ತ್ರಜ್ಞ, ಜರ್ಮನ್ ಸಮಾಜಶಾಸ್ತ್ರಜ್ಞ ಹೇಳುವ ಹಾಗೆ ಸ್ಟ್ಯಾಟಿಫಿಕೇಷನ್ ಆಫ್ ಸೊಸೈಟಿ ಅಂತಂದರೆ ಸಮಾಜದ ಶ್ರೇಣೀಕರಣ ಏನಿದೆ ನಮ್ಮ ದೇಶದಲ್ಲಿ ಆಫ್ಕೋರ್ಸ್ ನಾವು ಅದನ್ನು ಜಾತಿಯ ನೆಲೆಯಲ್ಲಿ ಅದನ್ನು ವಿಮರ್ಶೆ ಮಾಡ್ತೇವೆ. ಆದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಒಂದು ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಿದಾಗ ಮ್ಯಾಕ್ಸ್ ವೆಬರ್ ಹೇಳುವಂಥ ಈ 3 ಅಂಶಗಳು, ಒಂದು ವರ್ಗ, ಒಂದು ಅಂತಸ್ತು ಮತ್ತು ಒಂದು ಅಧಿಕಾರ, ಕ್ಲಾಸ್, ಸ್ಟೇಟಸ್ ಆ್ಯಂಡ್ ಪವರ್, ಈ 3ರ ಮಧ್ಯೆ ಇರುವಂಥ ಅಂತಸ್ತು ಅನ್ನುವಂಥದ್ದೇನಿದೆ
ಅದು ಹಲವಾರು ಬಾರಿ ವರ್ಗದ ಜೊತೆಗೆ ಓವರ್ಲ್ಯಾಪ್ ಆಗ್ತಾ ಇರ್ತದೆ. ಹೀಗಾಗಿ ವರ್ಗ ಮತ್ತು ಅಂತಸ್ತು ಈ ಎರಡೂ ಕೂಡ ರಾಜಕೀಯ ಅಧಿಕಾರದಿಂದ ಯಾವಾಗಲೂ ದೂರ ಇರ್ತವೆ ಅನ್ನುವಂಥ ಮಾತನ್ನು ಈ ಒಂದು ಸರ್ಟಿಫಿಕೇಷನ್ ಆಫ್ ಸೋಷಿಯಲ್ ಆ ಒಂದು ವಿಧಾನದಲ್ಲಿ ಹೇಳೋದಾದರೆ ಮ್ಯಾಕ್ಸ್ ವೆಬರ್ ಹೇಳೋ ಹಾಗೆ ಈ ಅಂತಸ್ತು ಅನ್ನೋದಕ್ಕೆ ನಾವು ನಮ್ಮ ದೇಶದ ಮಿಡ್ಲ್ ಕ್ಲಾಸನ್ನು, ಮಧ್ಯಮ ವರ್ಗವನ್ನು ಅಲ್ಲಿ ನಾವು ಫಿಟ್ ಮಾಡಬಹುದು ಅಂತ ನಾನು ಅನ್ಕೋತೇನೆ. ಯಾಕೆಂದರೆ ಕಾರ್ಮಿಕ ವರ್ಗ ತನ್ನ ದೈಹಿಕ ಶ್ರಮವನ್ನು ಮಾರಾಟ ಮಾಡಿಕೊಂಡ್ರೆ, ಶ್ರಮಶಕ್ತಿಯನ್ನು ಮಾರಾಟ ಮಾಡಿಕೊಂಡ್ರೆ, ಬಹುತೇಕ ಮಧ್ಯಮ ವರ್ಗದ ನೌಕರರಿಗೆ ಏನಂತಂದರೆ ತಾವು ದೈಹಿಕ ಶ್ರಮ ಪಡೋರಲ್ಲ, ಹೀಗಾಗಿ ನಾವು ಕಾರ್ಮಿಕರಲ್ಲ ಅನ್ನುವಂಥ ಒಂದು ಮನೋಭಾವನೆ ಏನಿದೆ, ಅಥವಾ ಆ ಒಂದು ಕಾಲರ್ ಕೊಡುವಂಥ ಪ್ರಜ್ಞೆ ಏನಿದೆ, ಅದು ಬಹುಶಃ ಒಂದು ಭ್ರಮಾತ್ಮಕವಾದಂಥ ಒಂದು ಸ್ವಯಂ ಊಹೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಕಾರ್ಮಿಕರು ಯಾವ ರೀತಿ ತಮ್ಮ ದೈಹಿಕ ಶ್ರಮಶಕ್ತಿಯನ್ನು ಮಾರಾಟ ಮಾಡಿಕೊಳ್ತಾರೆ, ಮಧ್ಯಮ ವರ್ಗದ ನೌಕರರು ಕೂಡ ತಾವು ಮಾಡುವಂಥ ಯಾವುದೇ ಉದ್ದಿಮೆ, ಸಂಘಟನೆ, ಇಲಾಖೆಗಳಲ್ಲಿ ತಮ್ಮ ಭೌತಿಕ ಶ್ರಮಶಕ್ತಿಯನ್ನು ಮಾರಾಟ ಮಾಡಿಕೊಳ್ತಾರೆ. ದೈಹಿಕ ಮತ್ತು ಭೌತಿಕ ವ್ಯತ್ಯಾಸ ಇಷ್ಟೇ, ಆದರೆ ಮಾರಾಟ ಮಾಡಿಕೊಳ್ಳುವಂಥದ್ದು ಶ್ರಮಶಕ್ತಿ. ಇಬ್ಬರಿಗೂ ಕೂಡ ಉತ್ಪಾದನೆಯ ಸಲಕರಣೆಗಳ ಮೇಲಾಗಲಿ ಅಥವಾ ತಾವು ತಯಾರು ಮಾಡುವಂತಹ ಆ ಒಂದು ಸೃಷ್ಟಿ ಮಾಡುವಂತಹ ಸಂಪತ್ತಿನ ಮೇಲಾಗಲಿ ಯಾವುದೇ ಅಧಿಕಾರವನ್ನು ಹೊಂದಿರೋದಿಲ್ಲ. ಹೀಗಾಗಿ ಭೌತಿಕ ಶ್ರಮ ಹಾಗೆಯೇ ದೈಹಿಕ ಶ್ರಮ ಈ ಎರಡು ವ್ಯತ್ಯಾಸಗಳ ಮಧ್ಯೆ ಇರುವಂತಹ ಒಂದು ಸಣ್ಣ ಗೆರೆಯನ್ನು ನಮಗೆ ದಾಟಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ನಾವು ಮಧ್ಯಮ ವರ್ಗದ ನೌಕರರ ಒಂದು ಹೋರಾಟಗಳನ್ನು ಕಾರ್ಮಿಕ ವರ್ಗದ ನೌಕರರ ಹೋರಾಟಗಳ ಜೊತೆ ಸಮನ್ವಯಗೊಳಿಸೋದಕ್ಕೆ ನಮಗೆ ಸರಳವಾಗ್ತದೆ, ಸುಲಭವಾಗ್ತದೆ. ಅದು ಈಗ ಆಗ್ತಾ ಇದೆ ಕೂಡ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಬಹುಶಃ ನಮ್ಮ ದೇಶದ ಮಧ್ಯಮ ವರ್ಗದ ಸೃಷ್ಟಿಯ ಕುರಿತಾಗೆ ಮತ್ತು ಬೆಳವಣಿಗೆ ಕುರಿತಾಗೆ ನಾವು ಗಮನಿಸೋದಾದ್ರೆ, ನಾನು ಆಗಲೇ ಹೇಳಿದೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ನಮ್ಮ ದೇಶದಲ್ಲಿ ಮಧ್ಯಮ ವರ್ಗ ಅನ್ನುವಂಥದ್ದು ಒಂದು ವರ್ಗದ ಸೃಷ್ಟಿ ಆಗ್ತದೆ ಮತ್ತು ಅದರ ಒಂದು ಎಮರ್ಜೆನ್ಸಿ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾ ಇದ್ದೆ. ಹಾಗೆ ಹೇಳುವಂಥ ಸಂದರ್ಭದಲ್ಲೇ ನಮ್ಮ ದೇಶದಲ್ಲಿರುವಂತಹ ಈ ಒಂದು ಮಧ್ಯಮ ವರ್ಗದ ಮಧ್ಯೆಯೂ ಕೂಡ ಇರುವಂತಹ ಡಿಸ್ಟಿಂಕ್ಷನ್ಗಳನ್ನು, ವ್ಯತ್ಯಾಸಗಳನ್ನ ನಾವು ಗಮನಿಸಬೇಕಾಗ್ತದೆ. ಮಧ್ಯಮ ವರ್ಗದಲ್ಲೂ ಕೂಡ ಚರಿತ್ರೆಕಾರರು ದಾಖಲಿಸಿರೋ ಹಾಗೆ ಸುಮಾರು 4 ವಿಧದ ಮಧ್ಯಮ ವರ್ಗಗಳನ್ನು ಅವರು ಗುರುತಿಸ್ತಾರೆ. ಒಂದು ಕಮರ್ಷಿಯಲ್ ಮಿಡ್ಲ್ ಕ್ಲಾಸ್ ಅಂತಂದರೆ ವಾಣಿಜ್ಯ ವಿಭಾಗದಿಂದ ಬರುವಂತಹ ಒಂದು ಮಧ್ಯಮ ವರ್ಗ. ಅದೇ ರೀತಿ ಎರಡನೇದ್ದು ಲ್ಯಾಂಡೆಡ್ ಮಿಡ್ಲ್ ಕ್ಲಾಸ್ ಅಂದರೆ ಭೂಮಾಲೀಕತ್ವವನ್ನು ಹೊಂದಿರುವಂತಹ ಒಂದು ಮಧ್ಯಮ ವರ್ಗ. ಹಾಗೇನೇ ಒಂದು ಇಂಡಸ್ಟ್ರಿಯಲ್ ಮಿಡ್ಲ್ ಕ್ಲಾಸ್, ಕೈಗಾರಿಕಾ ಮಧ್ಯಮ ವರ್ಗ ಅಂದರೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಉತ್ಪಾದನೆ, ಮಾರಾಟ, ಪೂರೈಕೆ ಮತ್ತೊಂದರ ಸಂಬಂಧಪಟ್ಟಾಗಿರುವಂತಹ ಅಲ್ಲಿ ತೊಡಗಿರುವಂತಹ ಒಂದು ಮಧ್ಯಮ ವರ್ಗ. ಮತ್ತು 4ನೆಯ ಮಧ್ಯಮ ವರ್ಗ ಇರುವಂತಹದ್ದು ಎಜುಕೇಟೆಡ್ ಮಿಡ್ಲ್ ಕ್ಲಾಸ್, ಒಂದು ಸುಶಿಕ್ಷಿತ ಮಧ್ಯಮ ವರ್ಗ ಅಂತ ಹೇಳಿ. ಈ ಸುಶಿಕ್ಷಿತ ಮಧ್ಯಮ ವರ್ಗ ಏನಿದೆ, ಮೊದಲ 3 ಮಧ್ಯಮ ವರ್ಗದ ವಿಭಾಗಗಳು ತಮ್ಮ ನೆಲೆಯಲ್ಲಿ ತಾವು ಹುಟ್ಟಿದಾಗಿನ ಸಂದರ್ಭಕ್ಕಿಂತ ಮತ್ತು ಈಗಿನ ಸಂದರ್ಭಕ್ಕೆ ಹಲವಾರು ತಮ್ಮ ಸಂರಚನೆಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾವೆ. ಅವು ಯಾವೂ ಕೂಡ ಇವತ್ತು ಮಧ್ಯಮ ವರ್ಗಗಳಾಗಿ ಉಳಿದಿಲ್ಲ. ಇರುವಂಥ ಒಂದೇ ಸುಶಿಕ್ಷಿತ ಮಧ್ಯಮ ವರ್ಗ ಏನಿದೆ, ಈ ಮಧ್ಯಮ ವರ್ಗದ ಸೃಷ್ಟಿಯೂ ಕೂಡ ಏನು ಅಂತಂದರೆ ಬ್ರಿಟಿಷ್ ವಸಾಹತುಶಾಹಿ ಆ ಸಂದರ್ಭದಲ್ಲಿ ಮಾಡಿದಂತಹ ಹಲವಾರು ಕಾನೂನಾತ್ಮಕ ಹಾಗೆಯೇ ಭೂಮಿಗೆ ಸಂಬಂಧಪಟ್ಟಂತಹ ತನ್ನ ನೀತಿಗಳ ಬಗ್ಗೆ ಒಂದು ಪರಾಮರ್ಶೆ ಮಾಡಿದಂತಹ ಸಂದರ್ಭದಲ್ಲಿ, ಅದನ್ನು ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒದಗಿ ಬಂದಂತಹ ಒಂದು ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ತಂತ್ರಜ್ಞಾನ, ಹಾಗೆಯೇ ಒಂದು ಖಾಸಗಿ ಬಂಡವಾಳ ಅಥವಾ ಹಣಕಾಸು ಬಂಡವಾಳ ಇಲ್ಲಿ ಹೂಡಿಕೆಯಾಗಿ ಒಂದು ಉತ್ಪಾದಕ ಬಂಡವಾಳವಾಗಿ ಕಾರ್ಖಾನೆಗಳ ಒಂದು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಬಳಕೆ ಮಾಡಿಕೊಂಡಂತಹ ಈ ದೇಶದ ಒಂದು ನಿರ್ದಿಷ್ಟವಾದಂತಹ ವರ್ಗ ಸುಶಿಕ್ಷಿತರಾಗಿ ಅವರು ಇಡೀ ಬ್ರಿಟಿಷ್ ವಸಾಹತುಶಾಹಿಯ ಆಡಳಿತ ಯಂತ್ರದ ಒಂದು ಭಾಗವಾಗಿ ಸೇರಿಕೊಳ್ತಾರೆ. ಅಂದರೆ ಇಲ್ಲಿರುವಂತಹ ಒಂದು ಕಾನ್ಫ್ಲಿಕ್ಟ್, ವೈರುಧ್ಯವನ್ನು ಗಮನಿಸಬೇಕು ನಾವಿಲ್ಲಿ. ಏನಂದರೆ ಬ್ರಿಟಿಷ್ ವಸಾಹತುಶಾಹಿಯ ಸುಶಿಕ್ಷಿತ ಮಧ್ಯಮ ವರ್ಗದಿಂದ ಆ ಒಂದು ಆಡಳಿತಾಂಗವನ್ನು ಸೇರಿಕೊಂಡಂತಹ ಜನರು ಬ್ರಿಟಿಷ್ ವಸಾಹತುಶಾಹಿಯ ಅಧಿಕಾರಸ್ಥರ ಪರವಾಗಿ ಕೆಲಸ ಮಾಡಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಅವರೇನು ಇಡೀ ದೇಶದ ವಿಮೋಚನಾ ಚಳವಳಿಯಲ್ಲಿ ಇರುವಂತಹ ಮತ್ತು ಇನ್ನಿತರ ಜನಸಾಮಾನ್ಯರ ದಿನನಿತ್ಯದ ಏನೋ ಒಂದು ಆಡಳಿತದ ಅವಶ್ಯಕತೆ ಇರ್ತದನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ
ಅವರು ಬ್ರಿಟಿಷ್ ವಸಾಹತುಶಾಹಿಯ ದೇಹದ ಭಾಗವಾಗಿಯೇ ಕೆಲಸ ಮಾಡಬೇಕಾಗ್ತದೆ, ಅವರ ಕೈಕಾಲುಗಳಾಗಿ ಕೆಲಸ ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭವನ್ನು ಈ ದೇಶದ ಸುಶಿಕ್ಷಿತ ಮಧ್ಯಮ ವರ್ಗ ಬ್ರಿಟಿಷ್ ವಸಾಹತುಶಾಹಿಯ ಸಂದರ್ಭದಲ್ಲಿ ಅನುಸರಿಸ್ತಾ ಬಂದುದನ್ನು ನಾವು ಇತಿಹಾಸದಲ್ಲಿ ಗಮನಿಸ್ತೇವೆ. ಹೀಗಾಗಿ ನಾವು ನಮ್ಮ ನಿರ್ದಿಷ್ಟವಾದಂತಹ ಮಧ್ಯಮ ವರ್ಗದ ಚಳುವಳಿಯ ಕುರಿತಾದಂತಹ ನಮ್ಮ ವಿಷಯ ಮಂಡನೆ ಏನಿದೆ, ಪ್ರಸ್ತಾಪ ಏನಿದೆ, ಅದನ್ನು ನಾವು ಕೇಂದ್ರೀಕರಿಸಬೇಕಾಗಿರುವಂಥದ್ದು ಈ ಸುಶಿಕ್ಷಿತ ಮಧ್ಯಮ ವರ್ಗ ಮತ್ತು ಈ ಸುಶಿಕ್ಷಿತ ಮಧ್ಯಮ ವರ್ಗ ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ಹೇಗೆ ಒಂದು ವಿಶಾಲವಾದಂತಹ ಒಂದು ಕಾರ್ಮಿಕ ಚಳುವಳಿಯನ್ನು ಮಧ್ಯಮ ವರ್ಗದ ನೌಕರರ ಮಧ್ಯೆ ಒಂದು ಪ್ರಜ್ಞಾಪೂರ್ವಕವಾದಂತಹ ಒಂದು ವಿಶಾಲ ಕಾರ್ಮಿಕ ಚಳುವಳಿಯನ್ನು ಕಟ್ಟೋದಕ್ಕೆ ಸಾಧ್ಯವಾಗ್ತದೆ. ಮತ್ತು ಆ ಒಂದು ಸಾಧ್ಯವಾಗುವಂಥ ನಿಟ್ಟಿನಲ್ಲಿ ಈ ಮಧ್ಯೆ ಆಗುವಂಥ ಎಲ್ಲ ಘಟನೆಗಳನ್ನು, ಎಲ್ಲ ಚಾರಿತ್ರಿಕ ಹೋರಾಟಗಳನ್ನು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಬಯಸ್ತೇವೆ. ಮೊದಲನೇದಾಗಿ ನಾನು ಸುಮಾರು 35 ವರ್ಷಗಳ ಕಾಲ ಸಾರ್ವಜನಿಕ ರಂಗದ ವಿಮಾ ರಂಗದಲ್ಲಿ ವಿಮಾ ಉದ್ದಿಮೆಯಲ್ಲಿ ಕೆಲಸ ಮಾಡಿ ಮತ್ತು ಅಲ್ಲಿರುವಂತಹ ಅಖಿಲ ಭಾರತ ವಿಮಾ ನೌಕರರ ಸಂಘದ ಒಬ್ಬ ಪದಾಧಿಕಾರಿಯಾಗಿ, ವಿಭಾಗದ ಪದಾಧಿಕಾರಿಯಾಗಿ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದಂತಹ ನನ್ನ ಸ್ವಂತ ಅನುಭವ ಹಾಗೂ ನನಗೆ ನನ್ನ ಹಿರಿಯ ಸಂಗಾತಿಗಳು ಹೇಳ್ತಾ ಬಂದಂತಹ ನಮ್ಮ ಸಂಘಟನೆ ಅಖಿಲ ಭಾರತ ವಿಮಾ ನೌಕರರ ಸಂಘದ ಇತಿಹಾಸವನ್ನು ಸದಾ ಮತ್ತೆ ಮೆಲುಕು ಹಾಕ್ತಾನೆ. ಮತ್ತು ಅದರಿಂದನೇ ನಾನು ಮತ್ತೆ ಸ್ಫೂರ್ತಿಯನ್ನು ಪಡ್ಕೊಂಡು ಇವತ್ತು ಕಾರ್ಮಿಕ ವರ್ಗದ ಚಳುವಳಿಯ ಒಂದು ಸಣ್ಣ ಭಾಗವಾಗಿ ನಾನು ತೊಡಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಕ್ಕೆ ಕಾರಣ ಅಂತಂದರೆ ನಾನು ಕೆಲಸ ಮಾಡಿದಂತಹ ನನ್ನ ಸಂಘಟನೆ ಮತ್ತು ಆ ಸಂಘಟನೆ ಮಾಡಿದಂತಹ ಹಲವಾರು ಐತಿಹಾಸಿಕ ಸಮರಧೀರ ಹೋರಾಟಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಾರಣವಾಗ್ತವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ, ವಿಮಾ ರಂಗದಲ್ಲಿ ಬೆಳೆದು ಬಂದಂತಹ ಕಾರ್ಮಿಕ ಚಳುವಳಿಯ ಬಗ್ಗೆ ಬಹುಶಃ ಇತಿಹಾಸ ಅನ್ನೋದಾದರೆ ಸುಮಾರು 70 ವರ್ಷಗಳ ಇತಿಹಾಸವನ್ನು, ಪ್ರತಿ ವರ್ಷದ 365 ದಿನಗಳ ಇತಿಹಾಸವನ್ನು ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಹೀಗಾಗಿ ನಾವು ಈ ಒಂದು ಚಾರಿತ್ರಿಕ 70 ವರ್ಷಗಳ ಅಥವಾ 7 ದಶಕಗಳ ಏನೋ ಒಂದು ಸುದೀರ್ಘ ಒಂದು ಇತಿಹಾಸದ ಪರಂಪರೆ ಇದೆ, ಹೋರಾಟದ ದಾಖಲೆಗಳಿದ್ದಾವೆ. ಅವೆಲ್ಲವನ್ನು ಅತ್ಯಂತ ವಿಶಿಷ್ಟವಾದಂಥ ಹೋರಾಟಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಸಾದರಪಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಬಂಧುಗಳೇ, ನಾನು ವಿಮಾ ರಂಗದಲ್ಲಿ ಕಾರ್ಮಿಕ ಚಳುವಳಿಯ ಇತಿಹಾಸವನ್ನು ಹೇಳೋದಕ್ಕೆ ಮುನ್ನ ಒಂದು ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ನಾವು ಕೈಗಾರಿಕೆಗಳಲ್ಲಿ, ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಮೇಲೆ ದೊಡ್ಡ ಮಟ್ಟದ ದಬ್ಬಾಳಿಕೆ ಆಗ್ತದೆ, ಶೋಷಣೆ ಆಗ್ತದೆ ಅಂತ ಹೇಳ್ತವೆ, ಅದೇ ರೀತಿಯ ದಬ್ಬಾಳಿಕೆಯನ್ನು, ಅದೇ ರೀತಿಯ ಶೋಷಣೆಯನ್ನು ಈ ಒಂದು ಮಧ್ಯಮ ವರ್ಗದ ನೌಕರರು ಕೆಲಸ ಮಾಡುವಂತಹ ಸಂಸ್ಥೆಗಳಲ್ಲೂ ಕೂಡ ಆಗ್ತಾಯಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂಥ ವ್ಯತ್ಯಾಸ ಏನಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಜೀವ ವಿಮೆ ರಾಷ್ಟ್ರೀಕರಣ ಆಗೋದಕ್ಕೆ ಮೊದಲು ಏನು ಸುಮಾರು 245 ಖಾಸಗಿ ವಿಮಾ ಕಂಪನಿಗಳಿದ್ವು. ಆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೌಕರರ ಸ್ಥಿತಿಗತಿ ಹೇಗಿತ್ತು ಮತ್ತು ಯಾವ ಸ್ಥಿತಿಗತಿಗಳು ಈ ನೌಕರರನ್ನು ಸಂಘಟಿತರಾಗಲಿಕ್ಕೆ ದೂಡ್ತದೆ ಅನ್ನುವಂಥ ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಬೆಳಗ್ಗೆ ಕಚೇರಿ ಪ್ರಾರಂಭ ಆಗಿ 1 ಗಂಟೆ ಆಗಿರಬಹುದು. ಒಬ್ಬ ನೌಕರನಿಗೆ ಮನೆಯಿಂದ ಕರೆ ಬರ್ತದೆ. ಏನಂದರೆ ಆ ನೌಕರನ ಪತ್ನಿ ಸತ್ತೋಗಿರ್ತಾಳೆ. ಸುದ್ದಿ ತಿಳಿದಂಥ ನೌಕರ ತಕ್ಷಣ ಮನೆಗೆ ಹೋಗಬೇಕು. ಹೋಗಿ ಮ್ಯಾನೇಜರ್ನ ಮೀಟ್ ಮಾಡ್ತಾನೆ. ಮ್ಯಾನೇಜರು ಪಾಪ ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿ ಮರುಕ ವ್ಯಕ್ತಪಡಿಸ್ತಾನೆ. ಆಯಿತು, ನೀನೀಗ ಮನೆಗೆ ಹೋಗಿ ಅಂತ್ಯ ಸಂಸ್ಕಾರ ಎಲ್ಲವನ್ನ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದ ಮೇಲೆ ಆಫೀಸಿಗೆ ಬಂದು ನಿನ್ನ ಕೆಲಸ ನೀನು ಮುಗಿಸಿ ಹೋಗಬೇಕು ಅಂತ ಹೇಳಿ ತಾಕೀತು ಮಾಡ್ತಾರೆ. ಮನೆಯಲ್ಲಾಗಿರುವಂತಹ ಸಾವು, ಆ ಸಾವಿನ ಕುರಿತಾಗಿ ಆ ಮ್ಯಾನೇಜರ್ಗಿರುವಂತಹ ಅತ್ಯಂತ ನಿಷ್ಕಾಳಜಿ ಮತ್ತು ನಿಷ್ಕರುಣೆ. ಮತ್ತು ನೌಕರ ಹೆಂಡತಿಯ ಶವವನ್ನು ಸಂಸ್ಕಾರ ಮಾಡಿ ಮತ್ತೆ ಆಫೀಸಿಗೆ ವಾಪಸ್ ಬಂದು ತನ್ನ ಆ ದಿನದ ಕೆಲಸವನ್ನು ಮುಗಿಸಿ ಮತ್ತೆ ಹೋಗಬೇಕಂತ ಹೇಳಿ ಮಾಡುವಂಥ ಆ ಒಂದು ತಾಕೀತಿನ ಅಹಂ ಇದೆಯಲ್ಲ,
ಧಾರ್ಷ್ಟ್ಯ ಇದೆಯಲ್ಲ, ಅದು ನಾವು ಗಮನಿಸಬೇಕಾಗ್ತದೆ. ಹೀಗಾಗಿ ಇಂಥ ಹಲವಾರು ಘಟನೆಗಳು ಇಡೀ ದೇಶಾದ್ಯಂತ ಖಾಸಗಿ ವಿಮಾ ಕಂಪನಿಗಳಲ್ಲಿ, ಸಂಸ್ಥೆಗಳಲ್ಲಿ ಈ ರೀತಿಯ ಸಾವಿರಾರು ಘಟನೆಗಳನ್ನು ನಾವಿವತ್ತು ದಾಖಲು ಮಾಡ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಬಹುತೇಕ ಈ ಖಾಸಗಿ ಕಂಪನಿಗಳ ಮ್ಯಾನೇಜರ್ಗಳಾಗಲಿ ಅಥವಾ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ಆ ಕಂಪನಿಯ ಮಾಲೀಕತ್ವವನ್ನು ಹೊಂದಿರುವಂತಹ ಮಾಲೀಕರ ಸಂಬಂಧಿಕರು, ಸ್ನೇಹಿತರು ಅವ್ರು ಯಾರೋ ಆಗಿರ್ತಾಯಿದ್ರು. ಮತ್ತು ಇನ್ನೊಂದು ಗಮನಿಸಬೇಕಿಲ್ಲಿ ಏನಂದರೆ, ಹಾಗೆ ಈ ದೇಶದ ದೊಡ್ಡ ದೊಡ್ಡ ಕೈಗಾರಿಕಾ ಸಮೂಹಗಳು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಖಾಸಗಿ ಬಂಡವಾಳದ ಪೂರೈಕೆಗೆ, ತಮ್ಮ ಸ್ವಂತ ಉದ್ದಿಮೆಗಳ ವಿಸ್ತಾರಕ್ಕೆ, ಉದ್ದಿಮೆಗಳ ಸ್ಥಾಪನೆಗೆ ಬೇಕಾಗಿರುವಂತಹ ಹಣಕಾಸು ಬಂಡವಾಳವನ್ನು ಸಂಗ್ರಹಣೆ ಮಾಡುವಂತಹ ಸಂಗ್ರಹಣಾ ಕೇಂದ್ರಗಳಾಗಿ, ಕಲೆಕ್ಷನ್ ಸೆಂಟರ್ಗಳಾಗಿ ಒಂದು ಬ್ಯಾಂಕನ್ನು, ಒಂದೇ ವಿಮಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾಯಿದ್ರು. ಬಹುಶಃ ನೀವು ಇತಿಹಾಸವನ್ನು ಗಮನಿಸೋದಾದರೆ ಟಾಟಾ, ಈ ದೇಶದ ಅತಿದೊಡ್ಡ ಒಂದು ಕೈಗಾರಿಕಾ ಸಮೂಹ, ಟಾಟಾ ಒಂದು ಬ್ಯಾಂಕನ್ನು ಹೊಂದಿದ್ರು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ. ಅದೇ ರೀತಿ ಒಂದು ವಿಮಾ ಕಂಪನಿಯನ್ನು ಕೂಡ ಹೊಂದಿದ್ರು, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಅಂತ ಹೇಳಿ. ಹಾಗೆ ಟಾಟಾ, ಬಿರ್ಲಾ, ಮಫತ್ಲಾಲ್, ಸಿಂಘಾನಿಯಾ, ಚೆಟ್ಟಿಯಾರ್, ಯು ನೇಮ್ ಎನಿಬಡಿ, ಆ ಸಂದರ್ಭದ ಈ ದೇಶದ ಬಹುತೇಕ ದೊಡ್ಡ ಉದ್ದಿಮೆದಾರರೆಲ್ಲರೂ ಕೂಡ, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರೂ ಕೂಡ ಒಂದು ಬ್ಯಾಂಕನ್ನು, ಒಂದು ವಿಮೆಯನ್ನು ಹೊಂದಿದ್ರು. ಈ ಬ್ಯಾಂಕು ಮತ್ತು ವಿಮೆ ಸಂಗ್ರಹ ಆಗ್ತಾ ಇದ್ದಂತಹ ಆ ಒಂದು ಹಣಕಾಸನ್ನು, ಆ ಪ್ರೀಮಿಯಮ್ ಆಗಲಿ, ಠೇವಣಿ ಆಗಲಿ, ಆ ಹಣಕಾಸನ್ನು ತಮ್ಮ ಸ್ವಂತ ಉದ್ದಿಮೆಗಳ ವಿಸ್ತಾರಕ್ಕೆ ಅದನ್ನು ಬಂಡವಾಳವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದರು. ಹಾಗೆಯೇ ಹಲವಾರು ಹಗರಣಗಳು ಕೂಡ ಆಗ್ತಾಯಿತ್ತು. ಕ್ಲೇಮ್ಗಳನ್ನು ಪಾವತಿ ಮಾಡದೇ ಇರುವಂಥದ್ದು ಅಥವಾ ಜನರ ಪ್ರೀಮಿಯಂ ಹಣವನ್ನು ನುಂಗಾಕೊಂಡು ಕಣ್ಮರೆ ಆಗುವಂಥದ್ದು, ಇಂಥ ಹಲವಾರು ಸಂದರ್ಭಗಳನ್ನು ನಾವು ಗಮನಿಸಿದ್ದೇವೆ. ಹಾಗೆಯೇ ಈ ವಿಮಾ ಖಾಸಗಿ ಕ್ಷೇತ್ರ ಇರುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಹಗರಣವಾಗ್ತದೆ. ಹಗರಣ ಏನು ಅಂತಂದರೆ, ರಾಮಕೃಷ್ಣ ದಾಲ್ಮಿಯಾ ಅಂತ ಹೇಳಿ ಭಾರತ್ ಇನ್ಶೂರೆನ್ಸ್ ಕಂಪನಿ ಅನ್ನುವಂಥ ಒಂದು ಕಂಪನಿಯ ಮಾಲೀಕ. ಆ ರಾಮಕೃಷ್ಣ ದಾಲ್ಮಿಯಾ ಈ ದೇಶದ ಬಹುದೊಡ್ಡ ಒಂದು ಉದ್ದಿಮೆ ಸಮೂಹದ ಹೆಸರದು, ದಾಲ್ಮಿಯಾ ಅಂತ ಹೇಳಿ. ಆ ರಾಮಕೃಷ್ಣ ದಾಲ್ಮಿಯಾ ಅನ್ನುವಂಥ ವ್ಯಕ್ತಿ ತನ್ನದೇ ಸ್ವಂತ ಸಂಸ್ಥೆಯ ಸುಮಾರು 10 ಕೋಟಿ ಇದ್ದಂತಹ ಲೈಫ್ ಫಂಡ್ನಲ್ಲಿ 50% ಹಣವನ್ನು, ಅಂದರೆ 5 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾನೆ. ಇದರ ಕುರಿತಾಗೆ ಸಂಸತ್ನಲ್ಲಿ ದೊಡ್ಡ ಚರ್ಚೆ ಆಗ್ತದೆ. ಆ ಚರ್ಚೆಯನ್ನು ಪ್ರಾರಂಭ ಮಾಡಿದಂಥವ್ರು ಮತ್ತಾರು ಬೇರೆ ಅಲ್ಲ, ಅಂತಹ ಸಂದರ್ಭದಲ್ಲೇ 1951 ಜುಲೈ 1ರಂದು ಮುಂಬೈನ ಧುರು ಹಾಲ್ನಲ್ಲಿ, ದಾದರ್ನ ಧುರು ಹಾಲ್ನಲ್ಲಿ ಅಖಿಲ ಭಾರತ ವಿಮಾನ ನೌಕರರ ಸಂಘ ಅನ್ನುವಂತಹ ಒಂದು ರಾಷ್ಟ್ರಮಟ್ಟದ ವಿಮಾನ ನೌಕರರ ಸಂಘಟನೆಯ ಜನ್ಮವಾಗ್ತದೆ. ಅದು ಈ ದೇಶದ ಕಾರ್ಮಿಕ ವರ್ಗದ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕವಾದಂಥ ಸಂದರ್ಭ. ಯಾಕೆಂದರೆ ಮುಂದೆ ಬರುವಂತಹ 7 ದಶಕಗಳ ತನ್ನ ಸುದೀರ್ಘ ಪಯಣದಲ್ಲಿ ಈ ಸಂಘಟನೆ, ಅಖಿಲ ಭಾರತ ವಿಮಾನ ನೌಕರರ ಸಂಘ, ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಇಡೀ ದೇಶದ ಕಾರ್ಮಿಕ ಚಳುವಳಿಗೆ ಒಂದು ಮಾರ್ಗದರ್ಶಕ ಸ್ಥಾನವನ್ನು ವಹಿಸಿಕೊಳ್ತವೆ. ಮತ್ತು ದೇಶದ ಮಧ್ಯಮ ವರ್ಗದ ನೌಕರರ ಸಂಘಟನೆಗಳ ಮುಂಚೂಣಿಯ ಸಂಘಟನೆಯಾಗಿ ಇಡೀ ದೇಶದ ಪ್ರಜಾಸತ್ತಾತ್ಮಕ ಹೋರಾಟದ, ಇಡೀ ದೇಶದ ಕಾರ್ಮಿಕ ವರ್ಗದ ಅವರ ವಿಮೋಚನೆಯ ಹೋರಾಟದ ಒಂದು ನಿರ್ದಿಷ್ಟ ಭಾಗವಾಗಿ ತನ್ನನ್ನು ಗುರುತಿಸಿಕೊಳ್ತದೆ. ಮತ್ತು ಇವತ್ತಿನವರೆಗೂ ಕೂಡ ಈ ದೇಶ ಕಂಡರಿಯದಂಥ ಅಥವಾ ಈ ಜಗತ್ತೇ ಕಂಡರಿಯದಂಥ ಒಂದು ಖಾಸಗೀಕರಣದ ವಿರುದ್ಧದ ತನ್ನ 3 ದಶಕಗಳ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಬರ್ತಾ ಇರುವಂಥದ್ದು. ಈ 30 ವರ್ಷಗಳ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದೆ ಅನ್ನುವಂಥ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾನೆ. ಅಖಿಲ ಭಾರತ ವಿಮಾನ ನೌಕರರ ಸಂಘ ಹುಟ್ಟಿ ಹಾಕಿದಂತಹ ಸಂದರ್ಭ ಮತ್ತು 7 ದಶಕಗಳ ಕಾಲ ಅದು ನಡೆದುವಂತಹ ಒಂದು ಚಾರಿತ್ರಿಕ ಹಾದಿ, ಅವೆಲ್ಲವನ್ನು ನಿಮ್ಮ ಮುಂದೆ ಸಾದರಪಡಿಸೋದಕ್ಕೆ ನಾನು ಮುಂದಿನ ಸಿರೀಸ್ಗಳಲ್ಲಿ ಬರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.